ಹಲೋ, ಹಲೋ, ನಾನು ಸ್ವಲ್ಪ ಫಂಕ್ಷನಲ್ಲಿದ್ದೀನಪ್ಪ, ಆಮೇಲೆ ಮಾಡ್ತೀನಿ. ನನಗೆ ಸಂತೋಷ ಆಗ್ತಿದೆ ಅನ್ನೋದಕ್ಕಿಂತ ಈ ಜನಪದ ಬೆಳವಣಿಗೆಗೆ ಸಂತೋಷ ಆಗ್ತದೆ ಅನ್ನೋದು ನನ್ನ ಬೆಳವಣಿಗೆಗಾಲ. ಇದು ಬಾಲಾಜಿಯ ಬೆಳವಣಿಗೆಗಾಲ. ಇದು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಅತಿಥಿಗಳ ಬೆಳವಣಿಗೆಗಾಲ. ಇದು ಈ ನೆಲದ ಜನಸಂಸ್ಕೃತಿಯ ಜನಸ್ಪಂದನೆಯ ಜನಗಳ ಕಲೆಗಳಾಗಿರುವಂಥ ಜನರೇ ಕಟ್ಟಿದಂಥ ಜನರಿಗೋಸ್ಕರವೇ ಜನರೇ ಕಟ್ಟಿಕೊಂಡಂಥ ಈ ನೆಲದ ಕಲೆಗಳು ಬೆಳೆಯಬೇಕು ಅನ್ನೋದು ಈ ದಶಮಾನೋತ್ಸವದ ಮುಖ್ಯ ಕಾರ್ಯಕ್ರಮದ ವಿಷಯ. ಮಾತನ್ನು ಗಮನಕ್ಕೆ ಕೇಳಿ. ನನ್ನ ಮಾತನ್ನು ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ, ನನ್ನ ಹಾಡನ್ನು ಕೂಡ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಈ ಪ್ರಶಸ್ತಿ ಪಡ್ಕೊಂಡು ಬಂದಿರುವ ಪಡ್ಕೊಳ್ತಾ ಇರ್ತಕ್ಕಂಥಕ್ಕಿಂತ ನಾವು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಪ್ರಶಸ್ತಿಯನ್ನು ಪಡ್ಕೊಳ್ಳುವವರಿಗೆ ಹೆಚ್ಚಾಗ್ತಿಲ್ಲ. ಏನೋ ಮಾಡಿ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು, ಏನೋ ಮಾಡಿ ನನ್ನ ಪ್ರಶಸ್ತಿಯನ್ನು ದಕ್ಕಿಸ್ಕೊಳ್ಬೇಕು, ಏನೋ ಮಾಡಿ ನನ್ನ ಬಯೋಗ್ರಫಿಯಲ್ಲಿ ನಮಗಿಂತ ಪ್ರಶಸ್ತಿ ಬಗ್ಗೆ ಹಾಕಬೇಕು. ಈ ಥರದ ಮಾರ್ಗ ಹೆಚ್ಚಾಗ್ತಿರೋದ್ರಿಂದ ಜನಪದ ಮಾರ್ಗವನ್ನು ಹೇಳುವಂಥದ್ದು ಏನಾದರೂ ಇದ್ದರೆ, ಅದೇ ಕರ್ನಾಟಕದಲ್ಲಿ ಇದ್ದರೆ ಅದು ಕನ್ನಡ ಜಾನಪದ ಪರಿಷತ್ತು ಬಾಲಾಜಿಯ ತಂಡ. ಆ ಬಾಲಾಜಿ ಎಲ್ಲೋಗಿದ್ದನ್ನು ಕರೀರಿ, ನೀವು ಕುಳಿತಂದ್ರೆ ಮಾತ್ರ ಮಾತನಾಡ್ತೀನಪ್ಪ. ಹೌದು, ಆದ್ದರಿಂದ ನಾನು ಬಹಳ ಗೌರವದಿಂದ ಬಂದಿದ್ದೇನೆ. HCL ಕನ್ನಡ ಸಂಘಕ್ಕೆ ನಾನು ಹೋಗಬೇಕಾಗಿತ್ತು. HCL ಕನ್ನಡ ಸಂಘನ ಬಿಟ್ಟು ಬಾಲಾಜಿ ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ ನನಗೊಂದು ಫೋನ್ ಮಾಡಿದ್ರು. ಆಮೇಲೆ ನನ್ನ ಗೆಳೆಯರು, ಈ ಕಾರ್ಯಕ್ರಮದ ಸಂಚಾಲಕರು NR ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಸುಳ್ಳೇನು ಹೇಳಿಲ್ಲ. ನೋಡಿ, ನಾನು ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಒಪ್ಕೊಂಡಿದ್ದೀನಿ. ಮೊದಲು ಯಾರ ಕಾರ್ಯಕ್ರಮ ಒಪ್ಕೊಂಡಿದ್ದೀನೋ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ, ಖಂಡಿತ ಬರಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಈ ಸ್ಪಷ್ಟತೆ ತುಂಬ ಓದ್ಕೊಂಡಿರ್ತಕ್ಕಂಥವ್ರು ಬಾಯಿಲ್ಲ, ಡಿಗ್ರಿಗಳು ಪಡ್ಕೊಂಡಿರ್ತಕ್ಕಂಥವ್ರು ಬಾಯಿಲ್ಲ, ಡಾಕ್ಟ್ರೇಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಬಾಯಿಲ್ಲ. ಈ ಸತ್ಯದ ಮಾತು ಯಾರ ಜೊತೆ ಇದೆ ಅಂದರೆ, ಯಾರ ಜೊತೆ ಅಂಟ್ಕೊಂಬಂತು ಅಂದರೆ ನಮ್ಮ ಜನಪದರ ಬಾಯಿಯಲ್ಲಿ ಬಂದು ಮಾತು. ಆದ್ದರಿಂದ ನನಗೆ ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಫೋನ್ ಮಾಡಿದಾಗ ಬಹಳ ಪ್ರೀತಿಯಿಂದ ಗುರುಗಳೇ ಬರಬೇಕು ನೀವು ಅಂತ ಹೇಳಿದಾಗ, ಇವತ್ತೇನೋ ಅಂದೆ. ಬಾಲಾಜಿಕ್ಕೆ ನನಗೆ ಸುಳ್ಳಿನ ಅಗತ್ಯನೂ ಗೊತ್ತಾಯಿಲ್ಲ, ನನಗೆ ಸುಳ್ಳಿನ ಅಗತ್ಯನೇ ಇಲ್ಲ. ಅದರಿಂದ ನಮ್ಮ ಜನಪದರು ಎಲ್ಲರೂ ಕೂಡ ಸುಳ್ಳು ಹೇಳಿಲ್ಲ, ಎಲ್ಲರೂ ಕೂಡ ಮುಖವಾಡನ್ನು ಹಾಕೊಂಡವರಲ್ಲ. ಅದರಿಂದ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ ಕರೆದಿರೋದಕ್ಕೆ, ನಾನು ಬಾಲಾಜಿ ಕರೆದಿರೋದಕ್ಕೆ ನಾನು ಮೊದಲನೇದಾಗಿ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ. ಇಂಥ ನಮ್ಮ ಜನಪದದಲ್ಲಿ ಒಂದು ತ್ರಿಪದಿ ಇದೆ. ಎಂಥ ತ್ರಿಪದಿ ಇದೆ ಕೇಳಿ. ನೀವು ಜನಪದ ಬಗ್ಗೆ ಆಸಕ್ತಿ ಇದೆ, ಆಮೇಲೆ ನಾನು ಮಾತನಾಡ್ತೇನೆ. ನಿಮ್ಮ ಕುತೂಹಲಕ್ಕೆ, ನಿಮ್ಮ ಆಸೆಗೆ ಜನಪದವನ್ನು ನಾನು ಎದೆಗೆ ಹಾಕೋಬೇಕು ಅಂತ ಬಂದಿರತಕ್ಕಂಥದ್ದು, ಪ್ರಶಸ್ತಿಯನ್ನು ಪಡ್ಕೊಳ್ಳೋಕೆ ಬಂದಿರತಕ್ಕಂಥದ್ದು. ಇಂಥ ಕಾರ್ಯಕ್ರಮವನ್ನು 30 ವರ್ಷದಿಂದ ಎಷ್ಟೋ ಹೆಣ್ಣುಮಕ್ಕಳುಗಳು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರು ಪ್ರೀತಿ ಮಾಡೋದು ಬಿಟ್ಟು ಜನಪದವನ್ನು ಪ್ರೀತಿ ಮಾಡಿದಂಥ ವ್ಯಕ್ತಿತ್ವ ಕರ್ನಾಟಕದಲ್ಲಿದ್ದರೆ ಅದು ಬಾಲಾಜಿ ಮಾತ್ರ. ಈ ಸಿಳ್ಳೆ ಒಳಗೆ ಕಲಿಸೋದು ಕೂಡ ನಮ್ಮ ಜನಪದಲ್ಲೇ.
ಈಗ ನಗರಿ ಹುಡುಗರುಕೊಂಡು ಶಿಲೆ ಹೊಡಿಲ್ಲ, ಸಣ್ಣವರೇ ಇರ್ತಿದ್ರು ನಮ್ಮ ಊರಲ್ಲಿ. ಸಣ್ಣವರೇ ಪ್ರೀತಿ ಮಾಡುವುದಿಲ್ಲ. ಆ ಹೊಳೆಯಲ್ಲಿ ಬರಬೇಕಾದ್ರೆ ಸಣ್ಣವರೇ ವಿಷಯ ನೋಡಿಲ್ಲ. ಗಾಯತ್ರಿಗೆ ಎಷ್ಟು ಚೆನ್ನಾಗಿ ಪ್ರೀತಿ ಮಾತನಾಡ್ತಿದ್ದರು. ನಾನು ಕುರಿ ಮೇಯಿಸ್ತಾ ಇದ್ದೆ. ಈ ರೀತಿ ಪ್ರೀತಿಯ ಸೆಳೆ ಹೇಳ್ತಾರೆ. ಬಾಲಾಜಿ ಎಂತೋದ್ಕೊಂಡಿದ್ದಾನೆ ಅಂದರೆ 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, ಗಮನ ಕೇಳಿ, ಈ ತ್ರಿಪದಿ ನೀವು ಕೇಳಿಲ್ಲ, ನಿಮ್ಮ ಜೀವನದಲ್ಲಿ ಕೇಳಿಲ್ಲ. 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ ಕೈಯಲ್ಲಿ ಇಡಕೊಂಡು. 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ ಕೈಯಲ್ಲಿ ಇಡಕೊಂಡು, 1,000 ಪದವ ಕೈಯಲ್ಲಿ ಇಡಕೊಂಡು, ಬಂದೀವಿ ಬಾರೋ ಬಸವಣ್ಣ, ಬಂದೀವಿ ಬಾರೋ ಬಸವಣ್ಣ. 10,000 ಪದವ 10,000 ಆಡೋ ರೀತಿ ನೋಡಯ್ಯ. ಗಮನ ಇಟ್ಟು ಕೇಳಿ. ಮೊದಲು ಕೇಳೋದು ಕಲಿಬೇಕು, ನೋಡೋದು ಕಲಿಬೇಕು. ನಮ್ಮ ಜನಪದ ಬಂದದ್ದೇ ನೋಡೋದ್ರಿಂದ, ಕೇಳೋದ್ರಿಂದ. ಆಗ ಯಾವ ಟಿವಿ ಇರಲಿಲ್ಲ. 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ ಕೈಯಲ್ಲಿ, 1,000 ಪದವ ಕೈಯಲ್ಲಿ ಇಡಕೊಂಡು, ಬಂದೀವಿ ಬಾರೋ ಬಸವಣ್ಣ, ಬಂದೀವಿ ಬಾರೋ ಬಸವಣ್ಣ ಅಂತ 10,000 ಪದವ ಎತ್ತಿನ ಮೇಲೆ ಹೇಳ್ಕೊಂಡು, 1,000 ಪದವ ಬೆನ್ನಿನ ಮೇಲೆ ಇಟ್ಕೊಂಡು ಬರ್ತಾ ಇರುವ ವ್ಯಕ್ತಿತ್ವ ಯಾರು ಅಂದರೆ ಅದು ಬಾಲಾಜಿ. ಗಮನ ಕೇಳಿ, ಮನಸ್ಸಿಗೆ ಕೇಳಿ, ಆಸಕ್ತಿಯಿಂದ ಕೇಳಿ, ಜನಪದ ಪ್ರೀತಿಯಿಂದ ಕೇಳಿ, ಜನಪದಕ್ಕೊಂದು ಗೌರವದಿಂದ ಕೇಳಿ, ಜನಪದಕ್ಕೊಂದು ಮಾನ್ಯತೆ ಇದೆ ಅಂತ ಕೇಳಿ, ಜನಪದಕ್ಕೊಂದು ಪ್ರೀತಿ ಇದೆ ಅಂತ ಕೇಳಿ, ಜನಪದಕ್ಕೊಂದು ಅನನ್ಯತೆ ಇದೆ ಅಂತ ಕೇಳಿ. ಇವತ್ತು ಬಸವಣ್ಣನ ಜಯಂತಿ ಅಂತ ಹೇಳೋದು ಶ್ರೀ ಹೇಳ್ತಾರೆ. ಬಸವಣ್ಣ ಹೇಳಿ ಗಮನಾಗಿದೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುಸುವ ಗಾಳಿ ನಿಮ್ಮ ದಾನ, ಸುಳಿದು ಸುಸುವ ಗಾಳಿ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುಸುವ ಗಾಳಿ ನಿಮ್ಮ ದಾನ, ಸುಳಿದು ಸುಸುವ ಗಾಳಿ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ನಿಮ್ಮ ದಾನವನ್ನುಂಡು, ನಿಮ್ಮ ದಾನವನ್ನುಂಡು, ನಿಮ್ಮ ದಾನವನ್ನುಂಡು, ಅನ್ಯರ ಹೊಗಳುವ ನಿಮ್ಮ ದಾನವನ್ನುಂಡು, ನಿಮ್ಮ ದಾನವನ್ನುಂಡು, ಅನ್ಯರ ಹೊಗಳುವ ಕುಣಿಗಳ ಏನೆಂಬೆ ರಾಮನಾಥ, ನಿಮ್ಮ ದಾನವನ್ನುಂಡು, ಅನ್ಯರ ಹೊಗಳುವ ನಿಮ್ಮ ದಾನವನ್ನುಂಡು, ರಾಮನಾಥ, ರಾಮನಾಥ, ರಾಮನಾಥ.
ಸುಳಿದು ಸುಸುವ ಗಾಳಿ ನಿಮ್ಮದಾನ 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 ನಿಮ್ಮದಾನ. ನಿಮ್ಮ ಮಕ್ಕಳು ಆಗ್ತದ ನೀವು ಹೊಡ್ತಿದ್ದೀರಾ? ನಿಮ್ಮ ಸಂಘ ಸಂಸ್ಥೆಗಳಿಗೆ ತಗೊಂಡು ಆಡಿಸ್ತಿದ್ದೀರಾ? ಮತ್ತೆ ಐ ರಿಕ್ವೆಸ್ಟ್ ಇಂಥದ್ದನ್ನು ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಮಾಡಿಸ್ಬೇಕು ಅನ್ನೋದು ಬಾಲ್ಯತೆಯ ಉದ್ದೇಶ. ನನಗೆ ಇಲ್ಲಿ ಬರೋ ಒಂದು ಉದ್ದೇಶ ಇದೆ ಬೇಕ್ರಿ, ಇದಕ್ಕೊಂದು ತಾತ್ವಿಕತೆ ಇದೆ. ನಿಮಗೆ ಹಾಡು ಕೇಳಿದ ಮೇಲೆ ಈ ಮನುಷ್ಯ 70ನೇ ವರ್ಷದಲ್ಲಿ ಆಕಾಶ ಮುಟ್ಟುವಾದ ಧ್ವನಿಯಲ್ಲಿ ಆಡ್ತಾನೆ ಅಂದರೆ ಇವರು ಒಳಗಡೆ ಇರುವ ಜನಪದ ಧ್ವನಿ ಎಷ್ಟು ಗಟ್ಟಿ ಇರಬಹುದು ಅನ್ನೋದನ್ನ ಯೋಚನೆ ಮಾಡಿ. ಯೋಚನೆ ಮಾಡಿದೆ. ಅದರಿಂದ ನಾನು ಇವತ್ತಿನ ಬರೋರು ಕೆಂಚು ಬಂದಾಗ ಇಲ್ಲ, ಬರೋರು ಡ್ರೆಸ್ ಹಾಕೊಂಡಿದ್ದಾರೆ, ಕೆಂಚು ಬಂದಾಗ ಇಲ್ಲ. ಇವತ್ತು ಕಂಸಾಳೆಯನ್ನ ನುಡಿಸುತ್ತಿದ್ದಂಥ ಈ ನಾಡಿನ ಶ್ರೇಷ್ಠ ಕಲಾವಿದ ಕಂಸಾಳೆ ಮಾದೇವಯ್ಯ ಇಲ್ಲ, ಬೋವಿ ಸೋಮಾನೆ ಮಾಡ್ತಿದ್ದಂಥ ಬೋವಿ ಜಯಮ್ಮ ಇಲ್ಲ, ಮೂಲಮನೆ ಹನುಮಂತೇಗೌಡ ಬಳ್ಳಾರಿಯಲ್ಲಿ, ಗುಲ್ಬರ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ ಇದ್ದಂಥ ಮೂಲಮನೆ ಜಗ್ಗಲಿಗೆ ಮೇಳ ಹನುಮಂತೇಗೌಡ ಇಲ್ಲ, ಸೋಮಾನ ಒಂಬಾಳಮ್ಮ ಇಲ್ಲ, ಸೋಮಾನ ಚಿಕ್ಕಮ್ಮ ಇಲ್ಲ. ಪೂಜಾ ಕುಂಡದ ನಾಗವಾರದಲ್ಲಿ ಪೂಜಾ ಕುಂಡವನ್ನ ಈ ಜಗತ್ತಿಗೆ ಮೊದಲು ತೋರಿಸಿದವನು ನಾಗವಾರದ ಶಿವಲಿಂಗಯ್ಯ ಸತ್ತೋಗಿದ್ದಾನೆ. ಎಷ್ಟು ನಾನು ವಿನಂತಿಸಿಕೊಳ್ತೀನಿ, ನಾನು ವಿನಂತಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ಅದರಿಂದ ನಾನು ಜಿ ಶಂಕರಮಸೂರ್ಯ ಕ್ಯಾನ್ಸರ್ ಸತ್ತೋದ್ರು. ನಾನು ಅಕಾಡೆಮಿ ಸದಸ್ಯ ಆಗಿದ್ದೆ 83ರಲ್ಲಿ. ಕರೀಂ ಖಾನ್ ಅವರು ಹಾಸನ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಫಿಲಿಂ ಥಿಯೇಟರ್ ಮುಂದೆ ಸೌತೆಕಾಯಿ ಮಾಡ್ತಿದ್ರು. ಅವರಪ್ಪ ಸೀರೆ ವ್ಯಾಪಾರ ಮಾಡ್ತಿದ್ರು. ದುಬೈಯಿಂದ ಬಂದು ಸಕಲೇಶ್ಪುರದಲ್ಲಿದ್ರು ಕರೀಂ ಖಾನ್. ಆ ಕರೀಂ ಖಾನು ಸಂತೆಗಳಲ್ಲಿ ಬಟ್ಟೆ ವ್ಯಾಪಾರಿ ಮಾಡೋರು. ಆ ಬಟ್ಟೆ ವ್ಯಾಪಾರ ಮಾಡುವಾಗ ರಾತ್ರಿ ಎಲ್ಲ ಜನಪದ ಕಲೆಗಳನ್ನು ಮಾಡ್ತಾ ಇದ್ರು. ಅವತ್ತು ಜನಪದ ಕಲೆಗಳನ್ನು ಕಟ್ಕೊಂಡಂತ, ಇಟ್ಕೊಂಡಂತ, ಒಪ್ಕೊಂಡಂತ, ಬರೆದುಕೊಂಡಂತ ಜನಪದ ಕವಿ ಏನಾದರೂ ಇದ್ರೆ ಅದು ಕರೀಂ ಖಾನ್ ಒಬ್ಬರೇ. ಇದನ್ನು ತಿಳ್ಕೋಬಾರ್ದು. 1962 ಇಸ್ವಿನಲ್ಲಿ ಮೊದಲು ಜಾನಪದ ವಿಚಾರಗೋಷ್ಠಿಯಲ್ಲಿ, ಮೊದಲನೇ ಜಾನಪದ ವಿಚಾರಗೋಷ್ಠಿಯಲ್ಲಿ, ಮೊದಲನೇ ವಿಚಾರ ಸಂಕಿರಣದಲ್ಲಿ, ಮೊದಲನೇ ಜಾನಪದ ಪೇಪರ್ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1967 ಡಿಸೆಂಬರ್ 2ನೇ ತಾರೀಕು ಹಾಮನಾಯಕ್ ಅವರು ಮೊದಲು ಪತ್ರಿಕೆಯನ್ನು ಹೊರಡಿಸ್ತಾರೆ. ಅಲ್ಲಿ ನೀಚೆಗೆ ಎಲ್ಲ ವಿದ್ವಾಂಸರು ಹುಟ್ಟುಕೊಳ್ತಾರೆ. 72 ಇಸ್ವಿಯಲ್ಲಿ ಮೊದಲು ಜಾನಪದ ಡಿಪ್ಲೊಮಾವನ್ನು ಹಾಮನಾಯಕ್ ಅವರು, ದೇಜಯ್ಯವರು ಮೊದಲು ಮೈಸೂರು ಯೂನಿವರ್ಸಿಟಿಯಲ್ಲಿ ತೆರೀತಾರೆ. ನಮ್ಮ ನೆಲದ ಜನಪದ ಕಲೆಗಳು ಉಳ್ಕೊಳ್ಬೇಕು ಅಂತ. ಅಲ್ಲಿ ಜಿ ಪರಕ್ಷೆಯವರು JSS ಕಾಲೇಜಲ್ಲಿ ಮೆಸ್ಟ್ ಆಗಿರ್ತಾರೆ. ದೇಜಯ್ಯವರು ಮತ್ತೆ ನಮ್ಮ ಬಾಲಾಜಿ ಹೇಳುವಾಗೆ ಜಿ ಪರಕ್ಷೆಯವರು JSS ಕಾಲೇಜಿಂದ ಕರ್ಕೊಂಡು ಬರ್ತಾರೆ. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ವಿದ್ವಾಂಸರಾಗಬೇಕು ಅಂತ ಜಿ ಪರಕ್ಷೆಯ ಮಾಡದೇ ಇರುವ, ಸಂಶೋಧನೆ ಮಾಡದಿರುವ ಕೆಲಸ ಇಲ್ಲ. ಜನಪದ ಕಲೆಗಳು ಒಂದು ಅದ್ಭುತ ನಡೆಗಳು ಅಂತ ಮೊದಲು PhD ಮಾಡಿದವರು ಜಿ ಪರಕ್ಷೆಯವರು. ದಯವಿಟ್ಟು ಏನೋ ಒಂದು 4 ಪದ್ಯ ಕಲಿತ್ಕೊಂಡು ಏನೋ ನಾನು ಬಹಳ ದೊಡ್ಡ ಗಾಯಕ ಅಂತಂದು ತಿರುಗ್ತಿರ್ತಕ್ಕಂಥ ನಡುವೆ ನೀವು ಇಷ್ಟು ವಿಚಾರ ಕೇಳ್ತಿರ್ತಕ್ಕಂಥಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಅಕ್ಕ ಸರಸ್ವತಿ ಎಲ್ಲಿಗೆ ಹೋಗಮ್ಮ, ಅಕ್ಕ ಸರಸ್ವತಿ ಎಲ್ಲಿಗೆ ಹೋಗಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ
ಕಲಿಸವ್ವ. ರಾಗಿ ಬೀಸ್ತ ನನ್ನ ಮನೆಗೆ ಬಂದಿದ್ದೀವಿ. ಒಂದು ಸೆಕೆಂಡ್ ಕಮ್ ಹೌಸ್. ನನ್ನ ಮನೆಗೆ ವೆಲ್ಕಮ್ ಮಾಡೋದು ರಾಗಿ ಕಲೆ. ನನ್ನ ಮನೆ ಹೆಸರು ಸೋಮಾನೆ ಅಂತ. ಸೋಮಾನೆ ಎಂದು ಗೊತ್ತಿಲ್ಲ. ನಾಡೆಲ್ಲ ನಲಿಯಾಲಿ ಪೀಡೆಲ್ಲ ಬೆಲೆಯಾಲಿ ನಾಡು ನುಡಿಯಪ್ಪ ಹರಡಾಲಿ. ನಾಡೆಲ್ಲ ನಲಿಯಾಲಿ ಪೀಡೆಲ್ಲ ಬೆಲೆಯಾಲಿ ನಾಡೆಲ್ಲ ನಲಿಯಾಲಿ ಪೀಡೆಲ್ಲ ಬೆಲೆಯಾಲಿ ನಾಡು ನುಡಿಯಪ್ಪ ಹರಡಾಲಿ. ನಾಡುಳಿಯ ನಾಡೊಲವುಗೊಂಡು ಬಾಳಲಿ ನಾಡೊಲವುಗೊಂಡು ಬಾಳಲಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ. ಎಳ್ಳು ಜೀರಿಗೆ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಣ ಭೂಗಾಯ ಎದ್ದೊಂದುಗಳಿಗೆ ಎದ್ದೊಂದುಗಳಿಗೆ ನೆನೆದೇಣ. ಯಾರಾಗಬೇಕು? ನಾನು ಎಷ್ಟು ವರ್ಷ ಆಡಬೇಕು? ಎಷ್ಟು ವರ್ಷ ಹಾಡಬೇಕು? ಬೇರೆ ತಿಂಗಳಾಗಿ ಹೋಗ್ತಿರೋದಲ್ಲ. ಬಾಲಾಜಿ ದಯವಿಟ್ಟು ಈ ಮಾತನ್ನು ಕೇಳು. ನನ್ನ ಮಾತನ್ನು ವೇಸ್ಟ್ ಮಾಡಲ್ಲ. ಐ ರಿಕ್ವೆಸ್ಟ್ ಯು. ಬೆನ್ನದ ಮೇಲೆ ಜನಪದವನ್ನು ಇಲ್ಲಿರ್ತಾನೆ ನಾಳೆ ಹೊಸಕೋಟೆಯಿಂದ ಆಗಿ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ದಾವಣಗೆರೆಗೆ ಹೋಗ್ತೀನಿ. ರಾತ್ರಿ 12:20 ಫೋನ್ ಮಾಡಿದ್ರೆ ಎಲ್ಲಿದ್ದೀಯ ಅಂತ ಹೇಳಿದ್ರೆ ಆಗಲೇ ಹರಿಹರದಲ್ಲಿದ್ದೀನಿ ಅಂತಾರೆ. ಹರಿಹರ ಬೆಳಿಗ್ಗೆ 9 ಗಂಟೆಗೆ ಫೋನ್ ಮಾಡಿದ್ರೆ ಸರ್ ಈಗ ನಾನು ಆಗಲೇ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಖಂಡಿತವಾಗಲೂ ಕೂಡ ಸಕಲೇಶ್ಪುರಕ್ಕೆ ಬರ್ತಿದ್ದೀನಿ. ಅವನ ಸಂಪತ್ತಲ್ಲಿ ಜನಪದ ಸಂಪತ್ತಕ್ಕೆ ಅವ್ರ ಮನೆ ಸಂಪತ್ತಲ್ಲ. ಈ ನಾಡು ದಯವಿಟ್ಟು ಕೇಳಿ, ಈ ನಾಡು ಚಿನ್ನದ ನಾಡು, ಈ ನಾಡು ಕಬ್ಬಿಣದ ನಾಡು, ಈ ನಾಡು ಬೆಳ್ಳಿಯ ನಾಡು, ಈ ನಾಡು ರೈತರ ನಾಡು, ಈ ನಾಡು ಜನಪದದ ನಾಡು. ಚೆನ್ನಾಗಿ ಹೇಳಿದ್ರು ಟಿಪ್ಪಣಿಗೆನ ಅಲ್ಲೊಬ್ಬ ಹಾಡಲ್ಲ. ಸರಿಯಾಗಿ ನಿಮಗೆ ಮಾರ್ಗದರ್ಶನ ಇಲ್ಲ. ನಾನು ಆಗಲೇ ಬಾಲಾಜಿಗೆ ಹೇಳ್ತಿರ್ತೀನಿ, ಎಲ್ಲ ಜಿಲ್ಲೆಯವರು ಕರೆದು ಜನಪದ ನಡವಳಿಕೆಗಳು ಮತ್ತು ತಿಳುವಳಿಕೆಗಳು ಮಾರ್ಗದರ್ಶನ ಕೊಡುವಂತ. ನಿಮಗೂ ಸಹಿತ ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಹಳ ವಿನಂತಿ. ಅರೆ ಬೇರೆ ತಿಳ್ಕೊಂಡು ಜನಪದವನ್ನು ಹಾಳು ಮಾಡ್ತಿರುವ ದಿಕ್ಕು ಒಂದು. ಜನಪದವನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಿರುವ ಬಾಲಾಜಿ ದಿಕ್ಕೊಂದು. ದಿಕ್ಸೂಜಿಗಳನ್ನು ಹೇಳುವಂತ ಜನಪದಕ್ಕೆ ದಿಕ್ಸೂಜಿಗಳನ್ನ ಹಾಳು ಮಾಡ್ತಿರುವ ಜನ ಒಂದು. ದಿಕ್ಸೂಜಿಯನ್ನು ತುಂಬಾ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅಂತ ಆಲೋಚನೆ ಮಾಡಿ ನಿದ್ರೆ ಮಾಡಿದ್ರೆ 1 ಗಂಟೆವರೆಗೂ ಫೋನ್ ಮಾಡಿ ತಿರ್ಗಿ 4 ಗಂಟೆಗೆ ಎಲ್ಲರಿಗೂ ಏನೇನು ಬೇಕು ಅಂತ ಫೋನ್ ಮಾಡುವ ನಿದ್ದೆ ಇಲ್ಲದ ವ್ಯಕ್ತಿತ್ವ. ಈ ರೀತಿ ದಪ್ಪ ದೇಹ ಆಗಬೇಕಾದ್ರೆ ಅದು ನಿದ್ದೆ ಇಲ್ಲದ ದೇಹ ಬಾಲಾಜಿ ಅಂತ ಹೇಳ್ತದೆ. ಇವರೆಲ್ಲ ಹಾಡ್ತಾ ಇದ್ದಾರೆ. ಚಪ್ಪಾಳೆ ಚಪ್ಪಾಳೆ. ನಾನು ಚಪ್ಪಾಳೆ ಹೊಡೆಯಲಿಲ್ಲ. ಒಂದು ಚಪ್ಪಾಳೆ ಬರಲಿ. ನಮ್ಮ ಉಜಿನಲ್ಲಿರುವ ಸಾಹಿತ್ಯ ನನ್ನ ಶಿಷ್ಯ ಮುಂದೆ ಕೊಡ್ತಿದ್ದಾನೆ. ಹೇಳಿ ನಿಂತ್ಕೊಂಡು ಕಂಸಾಳೆ ಹಾಡುವಂತ ಒಂದ ಪಾಪ ತಿಂದಿದ್ದೆ ಉಸಿರು ಇರಲಿಲ್ಲ. ಈ ಉಸಿರು ಮಾಡಿ ನಿಮ್ಮ ಜೊತೆಗೆ ಇಲ್ಲಿ ಸೇರಿಸ್ಕೊಳ್ಬೇಕು. ಪ್ರಾಕ್ಟೀಸ್ ಮಾಡಿ. ಕಂಸಾಳೆಯನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಮೆಲ್ಲರೂ ಬೆಳೆಸಿ. ಇಂಥ ತಂಡವನ್ನು ಕರೆದಿರುವ ಬಾಲಾಜಿಗೆ ಮೇಡಮ್ ಒಂದು ಮಾತು ಹೇಳಿದ್ರು, ನಿಮ್ಮ ಕಾಲೇಜಿಗೆ ಇಂಥ ಒಂದು ಶಿಬಿರ ಮಾಡೋಣ, ದಯವಿಟ್ಟು ಶಿಬಿರ ಮಾಡೋಣ. ಬಾಲಾಜಿಗೆ ಏನು ಬೇಕೋ ಸಹಕರಿಸ್ತೇನೆ. ನಮ್ಮ ಮಂಜುನಾಥ ಎಲ್ಲಿ ಮಂಜುನಾಥ ಅವನು ಸಹಕರಿಸ್ತೇನೆ. ಆಮೇಲೆ ಜನಪದದ ಮನಸ್ಸುಗಳಿದ್ದೀರಿ. ದಯವಿಟ್ಟು ನಾನು ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯಾವುದು ಜನಪದ ನಿಮಗೆ ಗೊತ್ತಿಲ್ಲ. ನಿಮ್ಮ ಒಳಗಡೆ ತುಂಬ ಅನುಮಾನ ಇದೆ. ನಿಮ್ಮ ಅನುಮಾನಗಳೆಲ್ಲ ತೀರ್ಮಾನ ಮಾಡಿಕೊಳ್ಬೇಕು ಅಂದರೆ ಜನಪದವನ್ನು ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಬಾಲಾಜಿಯನ್ನು ಭೇಟಿ ಮಾಡಿ ನಿಮ್ಮ ಸಂಸ್ಥೆಗಳನ್ನು ವರ್ಕ್ಶಾಪ್ ಮಾಡಿ ಅವ್ರು ಬಂದು ಬಾಲಾಜಿ ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನಾನು ಬಹಳ ಪ್ರೋತ್ಸಾಹಿಸ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲ
ಇಲ್ಲ ಅಂದರೆ ನೀವು ಅನುಮಾನದಿಂದ ಹಾಡ್ತೀರಿ, ಅನುಮಾನದಿಂದ ಕುಣಿತೀರಿ, ಅನುಮಾನದಿಂದ ತಾಳ ಹೊಡಿತೀರಿ, ಅನುಮಾನದಿಂದ ನಿಮ್ಮ ಉಚ್ಚಾರಣೆಗಳನ್ನು ಮಾಡ್ತೀರಿ. ನನಗೆ ಯಾವ ಅನುಮಾನವೂ ಕೂಡ ಇಲ್ಲ. ಜನಪದವನ್ನು ಡಿಸೆಂಬರ್ 80ನೇ ಇಸ್ವಿಯಲ್ಲಿ ಡಿಸೆಂಬರ್ 2ನೇ ತಾರೀಕು ಜನಪದವನ್ನು ಅಕಾಡೆಮಿಯನ್ನು ಕಟ್ಟಲು ನಾವು ಒಬ್ಬ. ಡಿಸೆಂಬರ್ 2ನೇ ತಾರೀಕು ಜನಪದ ಅಕಾಡೆಮಿ ಪ್ರಾರಂಭ ಆದದ್ದು. ಯುವ ಕೇಂದ್ರದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಎಲ್ಲೆಲ್ಲಿಂದ ಕಲಾವಿದ ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ದು ನಮ್ಮ ಬಾಲಾಜಿ. ಎಲ್ಲೆಲ್ಲಿಂದ ಹುಡುಗರನ್ನೆಲ್ಲ ಅವರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡಿ ಕುಡಿದು ಎಷ್ಟೋ ಜನ ಪ್ರೀತಿಯಿಂದ ಜನಪದ ಪ್ರೀತಿಯಿಂದ ಮದುವೆನೇ ಆಗಬೇಕು. ಅವ್ರ ಮದುವೆನೇ ಇವರು ಮಾಡೋಣ. ಯಾಕೆಂದರೆ ಅಷ್ಟು ಪ್ರೀತಿಯ ಬಾಲಾಜಿ ಇವತ್ತು 51 ಜನಕ್ಕೆ ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು. ನಾನು ನಿಜವಾಗ್ಲೂ ಕೂಡ ಬಹಳ ಗೌರವದಿಂದ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೀತಿಯಿಂದ ಅವನ ಅಭಿನಂದಿಸ್ತೀನಿ. ನೋಡಿ, ಎಷ್ಟು ಪ್ರಶಾಂತವಾಗಿದೆ ನನ್ನ ಮನಸ್ಸಲ್ಲಿ, ಎಷ್ಟು ನಿರಾಳವಾಗಿದೆ, ಎಷ್ಟು ಪ್ರಶಾಂತವಾಗಿ ಮಾತನಾಡ್ತಾ ಇದ್ದಾರೆ, ಎಷ್ಟು ಪ್ರಶಾಂತವಾಗಿ ಆಡ್ತಾ ಇದ್ದಾರೆ. ಅಲ್ಲೊಬ್ಬ ಹಾಡುವ ಎಂತ ತಾಯಿ ತೊಟ್ಟೆಲಿ ಎತ್ತು ತೊಟ್ಟಿಗೆ ಹಾಕುವಾಗ ಹೇಳಿದ ಗೀತೆ. ಅವನಿಗೆ ಈ ವಿಚಾರ ಗೊತ್ತಿಲ್ಲ, ಸುಮ್ಮನೆ ಹಾಡ್ದ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಗ ಕುಲ್ಲಾರ ಗೆಳೆತನ ಮಾಡಿದಾರ. ಕುಲ್ಲಾರ ಗೆಳೆತನ ಅಂದ್ರೆ ಕೆಟ್ಟ ಸಂಘ. ನಿಮಗೆ ಇದು ಗೊತ್ತಿಲ್ಲ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಗ ಕುಲ್ಲಾರ ಗೆಳೆತನ ಮಾಡಿದಾರ. ಕುಲ್ಲಾರ ಗೆಳೆತನ ಮಾಡಿದಾರ ನನ್ನ ಕಂದ ಸಲ್ಲಾದ ಮಾತು ಬರುತ್ತಾವಾಸಿ, ಸಲ್ಲಾದ ಮಾತು ಬರುತ್ತಾವ. ತೊಟ್ಟಿಗೆ ತಾಯಿ ಹೇಳುವ ಮಾತು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಡಿಯಾಗು, ಮಾತಿನಲ್ಲಿ ಚೂಡ ಮಡಿಯಾಗು ಕನ್ನಯ್ಯ, ಮಾತಿನಲ್ಲಿ ಚೂಡ ಮಡಿಯಾಗು ಕನ್ನಯ್ಯ. ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯಾಗು ಜಗಕ್ಕೆಲ್ಲ. ನನ್ನ ಮನೆಗೆ ಜ್ಯೋತಿ ಅಲ್ಲಪ್ಪ, ನನ್ನ ಹೊಟ್ಟೆಗಿರುವ ಮಗು ವಿಶ್ವಕ್ಕೆ ನೀವು ಜ್ಯೋತಿ ಆಗಬೇಕು ಅಂತ ಹೇಳಿದ್ದು ಮೊದಲು ಜನಪದರು. ಅದರ ಹಿನ್ನೆಲೆ ಒಳಗಡೆ ಈ ನಾಡಿನ ಶ್ರೇಷ್ಠ ಕವಿ ಓ ನನ್ನ ಚೇತನ ಕೇತನ, ಓ ನನ್ನ ಚೇತನ ಅಂತ ವಿಶ್ವಮಾನವ ಗೀತೆ ಮಾಡೋದು. ಸುಮ್ಮನೆ ತಿಳ್ಕೊಂಡಿದ್ದೀನಿ ಅಂತ ಬಹಳ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ನೀವು ದಯವಿಟ್ಟು ನಾನೇ ಆಗಲಿ ನೀನೇ ಆಗಲಿ ತಿಳ್ಕೊಂಡು ಮಾತಾಡಬೇಕು, ಕೇಳಿಸ್ಕೊಂಡು ಮಾತನಾಡಬೇಕು. ತುಂಬ ಚೆನ್ನಾಗಿ ಆ ತಪ್ಪೇ ರೈತೆ ಅಂತ ತಿಳ್ಕೊಂಡು ಆಡಬೇಕು. ನಾನು 50 ತಪ್ಪಾಡಿದ್ರೆ ಕೇಳಿದ್ರೆ ಇನ್ನೊಂದು 20 ತಪ್ಪಾಡ್ತಾರೆ. ಅವ್ರು 20 ತಪ್ಪಾಡ್ತಾರೆ, ಅವನು 20 ತಪ್ಪಾಡ್ತಾರೆ. ಜನಪದ ಈ ಕ್ಷಣದಲ್ಲಿ ಹೇಗೆ ಹುಟ್ಟು ಅನ್ನೋದಿಲ್ಲ. ಇವತ್ತೆಲ್ಲ ಯೂಟ್ಯೂಬ್ ಜನಪದ ಅವ್ರು ಕೇಳೋದು ಮಾಡೋದು. ನೋಡಿ, ಇವತ್ತು ಟ್ರ್ಯಾಕ್ಯರ್ ಆಗ್ತಾ ಇದೆ ಪಾಪ ನಮ್ಮ ವಿಷಯ. ವಾದ್ಯಗಳನ್ನು ಇಟ್ಕೊಂಡಿದ್ರೆ ಆ ವಾದ್ಯಗಾರರು ಒಂದು ಕಲಾವಿದನಾಗಬೇಕು. ವಾದ್ಯಗಾರರು ಕೂಡ ಅನ್ನ ತಗೊಳ್ಬೇಕು. ಅವ್ರಿಗೂ ಒಂದು ಅನ್ನ ಸಿಕ್ಕೋದು. ಬಾಲಾಜಿ ಕೊಡ್ರಿ ಒಂದು 500 ರೂಪಾಯಿನ, ಒಂದು 1000 ರೂಪಾಯಿ ಕೊಡ್ರಿ ಕಲಾವಿದರು. ಮನೆಗೆ ಒಂದು ಹೆಂಡತಿಗೆ ಒಂದು ಸೀರೆ ತಗೊಂಡು ನಮ್ಮ ಚಂದ್ರಶೇಖರ್ ಭಾವಗೀತೆ ಗಾಯಕಿ ಕೇಳಿ ಅವರೊಂದು ಪ್ರಶಸ್ತಿ ಕೊಡ್ತೇವೆ. ಇಂಥ ಬಾಲಾಜಿನ ನಾಯಕನ ಇಟ್ಟುಕೊಂಡು ಇವತ್ತು ವಸಂತ ಶಾಂತಿಯ ನಗರ ಅಂತ ಶಾಂತಿಯ ನೆಲೆಯಲ್ಲಿ ಶಾಂತಿನಗರ ಇಂಥದೊಂದು ದಶಮಾನೋತ್ಸವ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯುವಕರ ದಯವಿಟ್ಟು ಕೇಳಿ. ಈ ಜೀನ್ ಪ್ಯಾಂಟು ಎಲ್ಲಿ ಮತ್ತೊಂದು ನಿಮ್ಗೆ ಗೊತ್ತಿಲ್ಲ. ನಾನು ಮೊನ್ನೆ ತಿರುಗಿ ನಾನು 12ನೇ ತಾರೀಕು ಆಸ್ಟ್ರೇಲಿಯಾ ಓಡ್ತಾ ಇದ್ದೀನಿ. ಅದು ಬೇರೆ ಪ್ರಶ್ನೆ. ಬೇರೆ ದೇಶದಲ್ಲಿ ಆಡಿದ್ರು ನನಗೆ ಮುಖ್ಯನೇ ಅಲ್ಲ. ನಾನು ಕರ್ನಾಟಕದಲ್ಲಿ ಆಡ್ತಿರೋದು, ಇವತ್ತು ಕನ್ನಡ ಜಾನಪದ ಪರಿಷತ್ತಿಗೆ ಬಂದು ನಿಮ್ಮ ಮುಂದೆ ಹಾಕ್ತಿರೋದು ನನಗೆ ಬಹಳ ದೊಡ್ಡದು ಅಂತ ನಾನು ಮಾತಾಡ್ತಾ ಇದ್ದೀನಿ.
ಅಲ್ಲೆಲ್ಲೋ ಒಂದು ಗೀತೆ ಹಾಡ್ತಾರೆ, ವಿದೇಶದಲ್ಲೋ ಒಂದು ಗೀತೆ ಹಾಡ್ತಾರೆ. ಒಂದು ಗೀತೆ 5 ನಿಮಿಷ, ಒಂದು ಗೀತೆ ಹಾಡಿದ ಮೇಲೆ ಬಂದ ತಕ್ಷಣ ಇಲ್ಲಿ ಅಂತಾರಾಷ್ಟ್ರೀಯ ಗಾಯಕ ಅಲ್ಲ 5 ನಿಮಿಷನೇ ಹಾಡುವವನು. ಇಲ್ಲಿಂದ 8 ದಿನ ಹೋಗಿರ್ತಾರೆ. ಒಂದು ಗೀತೆ ಹಾಡು ಬಂದ ತಕ್ಷಣ ಅವನು ಹಾಕೊಳ್ಳೋದೇ, ನಾನಿವತ್ತು ಡಾಕ್ಟ್ರೇಟ್ ಹಾಕೊಂಡಿಲ್ಲ, ಜನಪದ ಶ್ರೀ ಹಾಕೊಂಡಿಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಹಾಕೊಂಡಿಲ್ಲ, ಜನಪದ ಅಕಾಡೆಮಿ ಪ್ರಶಸ್ತಿ ಹಾಕೊಂಡಿಲ್ಲ. ಪ್ರಶಸ್ತಿಗಳು ಮುಖ್ಯ ಅಲ್ಲ, ನನ್ನ ಒಳಗಡೆ ಇರುವ ಕಲೆ ಒಂದು ಬಹಳ ಮುಖ್ಯ. ಜನಪದ ಮನಸ್ಸುಗಳೇ, ದಯವಿಟ್ಟು ಜನಪದ ಕಲೆಗಳು ಮತ್ತು ಪ್ರಾಯೋಗಿಕತೆ ಎನ್ನುವ ಪುಸ್ತಕವನ್ನು ಸಪ್ನಗಳ ತಂದವರು. ದಯವಿಟ್ಟು ನಿಮ್ಮ ಆಸಕ್ತಿ ಇದ್ದರೆ ಸಪ್ನಗೋಳಿ ಪುಸ್ತಕ ತಗೊಳ್ಳಿ. ದಯವಿಟ್ಟು ಇದು ಅನನ್ಯವಾಗಿರ್ತಕ್ಕಂಥ ಜಾನಪದ ಸಂಪತ್ತಿದೆ, ಜನಪದ ಗೀತೆಗಳಿವೆ. ನಿಮಗೇನಾದರೂ ಕೂಡ ನಿಮ್ಗೆ ಆಸಕ್ತಿ ಇದೆ, ಖಂಡಿತ ಈ ಜನಪದ ಪುಸ್ತಕವನ್ನು ನನ್ನ ಮನೇಲಿ ಇಟ್ಕೊಳ್ತೀನಿ. ಚಿನ್ನ ಅಲ್ಲ, ನನ್ನ ಮನೆಯಲ್ಲಿ ನೀವು ಎಂಟ್ರಿ ಆದರೆ ಕೇಳಿ, ಬಾಲಾಜಿ ನೋಡಿದ್ದಾರೆ. ನನ್ನ ನೆಲಮಾಳಿಗೆಯಿಂದ ಪುಸ್ತಕಗಳು, ನನ್ನ ನೆಲಮಾಳಿಗೆಯಿಂದ ಪ್ರಶಸ್ತಿಗಳು. ನನ್ನ ಮನೆಗೆ ಒಂದಿನ ಊಟಕ್ಕೆ ಬಂದಿದ್ದ. ಏನು ಸರ್, ಎಷ್ಟು ಪ್ರೀತಿಯಿಂದ ಸವಿದ ಊಟ ಅಂದರೆ, ಈ ಜನಕ್ಕೆ ಗೀತೆಯೂ ಸವಿಗೆ ಬರಲ್ಲ, ಊಟವನ್ನು ಸವಿಗೆ ಬರಲ್ಲ, ದಿನವನ್ನು ಸವಿಗೆ ಬರಲ್ಲ. ಓ ಸೊ ಅರ್ಜೆಂಟ್, ಹಾಗೂ ಸೊ 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 ಅರ್ಜೆಂಟ್. ಎಷ್ಟು ತಾಳ್ಮೆಯಿಂದ ನಮ್ಮ ಜನಪದ ಕಾರ್ಯಕ್ರಮವನ್ನು ಶಾಂತಿನಗರದಲ್ಲಿ ಮಾಡಿದ್ದಾರೆ. 50 ಜನಕ್ಕೆ ಪ್ರಶಸ್ತಿ ಕೊಡ್ತಾರೆ. ಪ್ರೀತಿಯಿಂದ ಬಂದಿದ್ದೀರಿ. ನಾವು ಯಾವತ್ತೂ ಇಲ್ಲ ಮಾತಾಡ್ತೀನಿ, ರಾಜಕೀಯ ವ್ಯಕ್ತಿ ಅಲ್ಲ. ನಮ್ಮ ಜೀವನದಲ್ಲಿ ಅದು ಬಾಲಾಜಿ ಚೆನ್ನ ಗೊತ್ತು. ನನ್ನ ಬ್ಯಾಗು ಜೋಳಿಗೆ ಹಿಡ್ಕೊಂಡು ನಾನು ಯಾವತ್ತೂ ವಿಧಾನಸೌಧದಲ್ಲಿ ಹತ್ತಿದವನಲ್ಲ. ಅದಕ್ಕೆ ಸರ್ ನೀವು ಮೆಟ್ಲಕ್ಕಿಲ್ಲ, ನೀವು ನನ್ನ ಜೊತೆ ವಿಧಾನಸೌಧಕ್ಕೆ ಬಂದಿದ್ದೀರಿ, ನೀವು ಅಕಾಡೆಮಿ ಅಧ್ಯಕ್ಷ ಯಾವತ್ತೂ ಆಗ್ತಿದ್ರಿ ಸರ್. ನೋ, ಯಾರು ಕಲಾ ಸ್ವಾಭಿಮಾನಿ ಇರ್ತಾನೋ, ಕಲಾ ಸಂಪತ್ತು ತುಂಬಿಕೊಂಡಿರ್ತಾನೋ, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕುವೆಂಪು ಯಾರ ಮನೆಗೂ ಭಾಗಕ್ಕೆ ಹೋಗಿಲ್ಲ, ಬೇರೆ ಯಾರ ಮನೆಗೂ ಭಾಗಕ್ಕೆ ಹೋಗಿಲ್ಲ, ಜಿ ಶಂಕರಶಿವ ಯಾರ ಮನೆಗೂ ಭಾಗಕ್ಕೆ ಹೋಗಿಲ್ಲ, ಹಾಲನಾಯ್ಕ ಯಾರ ಮನೆಗೂ ಹೋಗಲಿಲ್ಲ, ಸೋಮಶೇಖರ ಇಂದ್ರಾಪುರ ವಕೀಲರ ಬಗ್ಗೆ PhD ಮಾಡುವ ಮೊದಲು ನಮ್ಮ ಬಾಲಾಜಿ ಸೋಮಶೇಖರ ಇಂದ್ರಾಪುರ ಮಾತಾಡ್ತಾರೆ. ನಾನು ಮಾತಾಡ್ತಾ ಇದ್ದೀನಿ, ಗುರುಗಳು ಫೋನ್ ಮಾಡ್ತಾರೆ. ಇಂಥ ಯುವಕರು ಪಾಶ್ಚಿಮಾತ್ಯಕ್ಕೆ ನೀವು ಕೈ ಕೊಡ್ತಾ ಇದ್ದೀರಿ, ಪಾಶ್ಚಿಮಾತ್ಯ ನೀವು ನಲಿತಾ ಇದ್ದೀರಿ, ಪಾಶ್ಚಿಮಾತ್ಯಕ್ಕೆ ನಿಮ್ಮ ಕಿವಿ ಹೋಗೋಗಿದೆ, ಕಣ್ಣು ಹೋಗೋಗಿದೆ. ನಮ್ಮ ಜನಪದವನ್ನು ಮೂಲೆ ಗುಂಪು ಮಾಡ್ತಾ ಇದ್ದೀರಿ. ನೇಗಳು ಮೂಲೆ ಗುಂಪಾಗಿದೆ, ರಾಗಿ ಕಲ್ಲು ಮೂಲೆ ಗುಂಪಾಗಿದೆ, ಕಾರಕಲ್ಸು ಕಲ್ಲು ಮೂಲೆ ಗುಂಪಾಗಿದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಹಳೆ ವಸ್ತುಗಳು ಬೀದಿ ಬಿಸಾಡಿದೆ. ನಿಮ್ಮನೆಗೆ ಮಿಕ್ಸಿ ಬಂದಿದೆ, ನಿಮ್ಮನೆಗೆ TV 45 ಇಂಚು 80 ಇಂಚು TV ಬಂದಿದೆ. ಅದರಲ್ಲಿ ಏನು ನೋಡ್ತಾ ಇದ್ದೀರಿ? ಜನಪದ ನೋಡ್ತಾ ಇದ್ದೀರಾ? ನಾನು ಒಂದು ಬಾಲಾಜಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ, ಮುಗಿಸ್ತಾ ಇದ್ದೀನಿ. ನಾವೆಲ್ಲ ಬಾಲಾಜಿಯವರ ನೇತೃತ್ವದಲ್ಲಿ ಜನಪದ ಮೂಲೆ ಇಷ್ಟು ತಿರುಗ್ತೀವಿ ಅಲ್ರಿ, ಇಷ್ಟು ಕಾರ್ಯಕ್ರಮ ಮಾಡ್ತೀವಿ. ರಾಜಕಾರಣಿಗಳ ಮನಸ್ಸಿಗೆ ಯಾಕೆ ಜಾನಪದ ಉಳಿಸಬೇಕು ಅಂತ ಬಂದಿಲ್ಲ. ರಾಜಕಾರಣಿಗಳು ಅವರು ವೇದಿಕೆ ಬರುವವರು ನಮ್ಮ ಕಲಾವಿದರು ಬೇಕು, ಬಾಲಾಜಿ ಬೇಕು, ಬಾಲಾಜಿ ತಂಡ ಕರ್ಕೊಂಡು ಹೋಗಬೇಕು, ಮೆರೆಸಬೇಕು. ವೇದಿಕೆ ಬಂದ ಮೇಲೆ ಆಯ್ತಪ್ಪ ನೀವು ಹೋಗಿ ಬೇಕು. ವೇದಿಕೆ ಬರುವವರೆಗೂ ಕೂಡ ನಮ್ಮ ಜನಪದ ಕಲಾವಿದರೆ ವೇದಿಕೆ ಬಂದ ಮೇಲೆ ಜನಪದಕ್ಕೆ ಗೌರವಿಸಬೇಕು ಅನ್ನೋದು ನಿಮ್ಮ ಕರ್ತವ್ಯನೇ. ಅದರಿಂದ ರಾಜಕಾರಣಿಗಳು ನಮ್ಮ ಜನಪದವನ್ನು ಬಳಸಿಕೊಂಡು ನಮ್ಮ ಜನಪದ ಕಲೆಗಳಿಂದ ಅವರು ಹೆಸರು ಪಡ್ಕೊಳ್ತಾ ಇರೋ ಬದಲು ನಮ್ಮ ಜನಪದ ಕಲೆಗಳನ್ನು ಉಳಿಸಿ ಅವರಿಗೆ ಮನಸ್ಸು ಬರಲಿ ಅನ್ನೋದು ನನ್ನ ಮಾಧ್ಯಮದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಬೇರೆ ಹೀಗೆ ನಿಮಗೆ ಜನಪದ ಮನಸ್ಸು ಬರಲಿ ರಾಜಕಾರಣಿಗಳಿಗೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೊಂದು ಮಾತು, ಜನಪದ ಕಲಾವಿದರು 80 ವರ್ಷದ ಮೂಲೆಯಲ್ಲೇ ಇದ್ದಾರೆ. ಅವ್ರ ಮನೆಗೆ ಹೋಗಿ 500 ರೂಪಾಯಿ ಕೊಟ್ಟು ರೇಷನ್ ಕೊಟ್ಟು ಬರ್ತಾನೆ ಬಾಲಾಜಿ. ಅಕಾಡೆಮಿ ಅಧ್ಯಕ್ಷ ಹೋಗಲ್ಲ, ಹೋಗಿ 500 ರೂಪಾಯಿ ಕೊಟ್ಟು ಒಂದು 10 kg ಅಕ್ಕಿ ಕೊಟ್ಟು ಬರ್ತೀನಮ್ಮ ಅಂತ ಹೇಳಿ ಹೋಗಿ ಬರ್ತಾರೆ. ಹಿರಿಯ ಕಲಾವಿದರು ಮೂಲೆಯಲ್ಲೇ ಸಾಯ್ತಾ ಇದ್ದಾರೆ. ಈ ಕಿರಾಣಿ ಕಲಾವಿದರುಗಳು ಎಲ್ಲೆಲ್ಲಿ ಬೇಕೋ ಸ್ಥಾನಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತಿನ ಜಾನಪದ ಅಕಾಡೆಮಿ ಪ್ರಶಸ್ತಿಗಳು ನೋಡಿ ದಯವಿಟ್ಟು ಗಮನಿಸಿ. ವಿನಂತಿಸಿಕೊಳ್ತಾ ಇದ್ದಾರೆ, ಜಾನಪದ ಅಕಾಡೆಮಿ ಪ್ರಶಸ್ತಿ ನೋಡಿ. 80 ವರ್ಷದ ಪ್ರಶಸ್ತಿ ಪಡ್ಕೊಂಡಿಲ್ಲ, 75 ವರ್ಷದ ಪ್ರಶಸ್ತಿ ಪಡ್ಕೊಂಡಿಲ್ಲ, ಮೂಲಿದ್ದಾರೆ. 60 ವರ್ಷದ ಪ್ರಶಸ್ತಿ ತಗೊಂಡಿಲ್ಲ, ಎಲ್ಲ 30
ಹಿಂದ್ಗಡೆ ನಾನು ಇರ್ತೀನಿ ಅನ್ನೋ ಮಾತನ್ನ, ಇದು ಸಮಾರಂಭ ತುಂಬ ಚೆನ್ನಾಗಿತ್ತು, ಅಪ್ಪಿಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮ್ಮೂರಿಗೂ ಬರಬೇಕು ಸರ್ ಅಂತ ಕರೆದ್ರೆ ಬರಲ್ಲ. ನೀವಲ್ಲಿ ಜನಪದ ಶಿಬಿರವನ್ನು ಮಾಡಿ ಬರ್ತೀವಿ. ವಿನಂತಿಸ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಜನಪದ ಪುಸ್ತಕವನ್ನು ಇವತ್ತಿಲ್ಲ ನಾಳೆ ಬಹಳ ಒಳ್ಳೆ ಪುಸ್ತಕವನ್ನು ಬಾಲಾಜಿ ಕರ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಪುಸ್ತಕ ಬಿಡುಗಡೆ ಆಗಲಿ. ಮುಂದೆ ಗೋವಿಂದರಾಜನಗರದಲ್ಲಿ ನಡೆಯುವ ಸಮ್ಮೇಳನವನ್ನು ದಯವಿಟ್ಟು ಚೆನ್ನಾಗಿ ಮಾಡಲಿ. ಅದು ದಯವಿಟ್ಟು ಬಾಲಾಜಿಗೆ ಒಂದು ನನ್ನ ವಿನಂತಿ, ನಿಮ್ಮ ಜೊತೆಯಲ್ಲಿ ನಾವು ಎಲ್ಲಿ ಬೇಕಾದರೂ ಕರೆದು ಬರ್ತೀವಿ, ಇವರೆಲ್ಲ ಕೂಡ ಬಾಲಾಜಿ ಜೊತೆ ನಿಲ್ತೀವಿ ಅನ್ನುವಂಥ ಚಪ್ಪಾಳಿಯನ್ನು ಅವರು ಕೊಟ್ಟಿರುವ ಮಾತನ್ನು ಹೇಳ್ತಾ ಇದ್ದೀವಿ. ಆ ವರ್ಷ ಹಿಂಗಾಯ್ತು, ಈ ವರ್ಷ ಹಿಂಗಾಯ್ತು, ಮುಂದಿನ ವರುಷ ಬೆಳೆ ಬರಲು, ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಬಂಗಾರದ ಕೊಳ್ಳಿಗೆ ಸಿರಿಗೆಜ್ಜೆ, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗಳು, ಬಂಗಾರದ ಸೆಡ್ಡೆ ಬಲಗೈಲಿ, ಬಂಗಾರದ ಸೆಡ್ಡೆ ಬಲಗೈಲಿ ಇಡಕೊಂಡು ಒಂದು ಬಿದ್ಯಾರೋ ಬಡಿಸಾರ, ಒಂದು ಬಿದ್ಯಾರೋ ಬಡಿಸಾರ. ಈ ಒಳಿಸಾಲ ಒಂದು ಬಿದ್ದಾರು ಒಳೆಸಾಲನ್ನು 69ನೇ ಇಸ್ವಿಯಲ್ಲಿ ಗೋರು ಚನ್ನಬಸಪ್ಪನವರು ತರೀಕೆರೆಯಲ್ಲಿ ಮೊದಲು ಜನಪದ ಸಮ್ಮೇಳನ ಮಾಡ್ತಾರೆ. ಅವಾಗ ಒಂದು ಬಿದ್ದಾರು ಜಗಕ್ಕೆಲ್ಲ ಅನ್ನೋ ಪುಸ್ತಕವನ್ನು ತರ್ತಾರೆ. ನಾನು ನಾಡಿದ್ದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿದ್ದೀನಿ. ಜನಪದದಲ್ಲಿ ಕೃಷಿ ಕೊಟ್ಟವರು, ಮರದ ಹೆಸರು ಕೊಟ್ಟವರು ಯಾರು, ರಾಗಿ ಹೆಸರು ಕೊಟ್ಟವರು ಯಾರು, ಬೇರೆ ಕಾಲ ಅಂತ ಹೆಸರು ಕೊಟ್ಟವರು ಯಾರು, ಗೋಧಿ ಅಂತ ಹೆಸರು ಕೊಟ್ಟವರು ಯಾರು, ಅಕ್ಕಿ ಅಂತ ಹೆಸರು ಕೊಟ್ಟವರು ಯಾರು, ಡಿಗ್ರಿ ಅವರ ನಮ್ಮ ಈ ಮಾತನ್ನು ಹೇಳಿ ದಯವಿಟ್ಟು ಹೋಗಿ ಸಂಬಳದಲ್ಲಿ ಒಂದು ಪುಸ್ತಕ ತಗೊಳ್ಳಿ. ಅಭಿನಂದಿತರಿಗೆ ವಿನಂತಿಸ್ಕೊಳ್ತೀನಿ, ನಿಮ್ಮ ಬಯೋಡೇಟಾ ಹಾಕುವ ಜೊತೆಗೆ ನೀವು ನಿಮ್ಮ ಊರಿನಲ್ಲಿ ನಾನು ಒಂದು ಪ್ರಸ್ತುತಿ ತಗೊಂಡಿದ್ದೀನಿ ಕಾರಣಕ್ಕೋಸ್ಕರ ನಾನು ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿ ನಾನು ಬಂದರೆ ಕೂಡ ಬಾಲಾಜಿ ತಂಡ ಬರುತ್ತೆ ಅನ್ನೋ ಮಾತನ್ನು ಕೇಳ್ತಿದ್ದೀನಿ. ನಿಮಗೆ ಶುಭವಾಗಿ ಅನ್ನೋದಕ್ಕಿಂತ ಜಾನಪದ ಹೆಚ್ಚು ಹೊಳೆಯನ್ನು ಹೊತ್ಕೊಳ್ತಾ ಇದ್ದೀರಿ. ಜಾನಪದ ಜವಾಬ್ದಾರಿ ನಿಮ್ಮ ಮೇಲೆ ಹೆಚ್ಚಾಗ್ತಾ ಇದೆ. ಆ ಜಾನಪದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡಿ, ಸತ್ಯದಿಂದ ಮಾಡಿ, ಜಾನಪದ ಬೆಳೆಯಲಿ, ಜಾನಪದ ಉಳಿಯಲಿ, ಜಾನಪದಕ್ಕೆ ಜಯವಾಗಲಿ, ಜಾನಪದಕ್ಕೆ 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 ಕನ್ನಡ ಜಾನಪದ ಪರಿಷತ್ಗೆ, ಬಾಲಾಜಿಗೆ ಉಸಿರು ರಕ್ತದ ಕಣಕಣದರು